ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಪಯಣದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತದ 12 ಜ್ಯೋತಿರ್ಲಿಂಗಗಳ ಪರಿಚಯ, ಅವುಗಳ ಮಹತ್ವ, ಪೌರಾಣಿಕ ಹಿನ್ನೆಲೆ ಮತ್ತು ವಿಶೇಷತೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಮತ್ತು ಚೇತನಾ DM ಅವರು. ಇಂದಿನ ಸಂಚಿಕೆಯಲ್ಲಿ ಇವರು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾದ ಗುಜರಾತಿನ ಪವಿತ್ರ ಸೋಮನಾಥ ಜ್ಯೋತಿರ್ಲಿಂಗದ ಮಹಿಮೆಯನ್ನ ತಿಳಿಸಿಕೊಡಲಿದ್ದಾರೆ. ನೀವು ಕೇಳ್ತಾ ಇದ್ದೀರಾ, ಇದು KLE ಧ್ವನಿ 90.4 FM. ನಮ್ಮ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತು ನಾವು ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ದ್ವಾದಶ ಜ್ಯೋತಿರ್ಲಿಂಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಜ್ಯೋತಿ ಅಂದ್ರೆ ದಿವ್ಯವಾದ ಬೆಳಕು, ಲಿಂಗ ಅಂದ್ರೆ ಪರಮಶಿವನ ಸಂಕೇತ. ಪುರಾಣಗಳಲ್ಲಿ ಶಿವನು ಅನಂತವಾದ ಜ್ಯೋತಿಯ ಸ್ತಂಭದ ರೂಪದಲ್ಲಿ ಪ್ರತ್ಯಕ್ಷನಾದ ಕತೆ ಬರುತ್ತದೆ. ಶಿವನ ಆ ದಿವ್ಯ ಜ್ಯೋತಿಯ ಸ್ವರೂಪವನ್ನು ಸ್ಮರಿಸುವ ಪವಿತ್ರ ಕ್ಷೇತ್ರಗಳೇ ಜ್ಯೋತಿರ್ಲಿಂಗ ಕ್ಷೇತ್ರಗಳು ಎಂದು ಭಕ್ತಿ ಪರಂಪರೆಯಲ್ಲಿ ಪರಿಗಣಿಸಲಾಗುತ್ತದೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಎಂದು ಪುರಂದರದಾಸರು ತಮ್ಮ ರಚನೆಯಲ್ಲಿ ಚಂದ್ರವನ್ನು ಧರಿಸಿದ ಶಿವಶಂಕರ ಪಾರ್ವತಿಯ ರಮಣ ನಿನಗೆ ನನ್ನ ನಮೋ ನಮಃ ಎಂದು ರಚಿಸಿದ್ದಾರೆ. ಅತ್ಯಂತ ಪ್ರಸಿದ್ಧವಾದ ಶಿವಪಂಚಾಕ್ಷರಿ ಮಂತ್ರ ಮತ್ತು ಅದರ ಶ್ಲೋಕ ಈ ರೀತಿಯಾಗಿದೆ. ಮೂಲ ಮಂತ್ರ ಓಂ ನಮಃ ಶಿವಾಯ. ಶಿವಪಂಚಾಕ್ಷರಿ ಶ್ಲೋಕ: ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ನಾಗೇಂದ್ರಹಾರಾಯ, ಹಾವನ್ನು ಹಾರವಾಗಿ ಧರಿಸಿದವನಿಗೆ; ತ್ರಿಲೋಚನಾಯ, 3 ಕಣ್ಣುಗಳನ್ನು ಉಳ್ಳವನಿಗೆ; ಭಸ್ಮಾಂಗರಾಗಾಯ, ಮೈಮೇಲೆ ವಿಭೂತಿ ಅಥವಾ ಬೂದಿ ಧರಿಸಿದವನಿಗೆ ನಮಃ ಶಿವಾಯ. ಶಿವನೇ ನಿನಗೆ ನಮಸ್ಕಾರಗಳು. ದ್ವಾದಶ ಜ್ಯೋತಿರ್ಲಿಂಗ ಅಂದರೆ ಶಿವನಿಗೆ ಸಮರ್ಪಿತವಾದ 12 ಪ್ರಸಿದ್ಧ ಜ್ಯೋತಿರ್ಲಿಂಗ ಕ್ಷೇತ್ರಗಳು. ಭಾರತ ದೇಶದ ವಿವಿಧ ಭಾಗಗಳಲ್ಲಿ ಇವು ನೆಲೆಗೊಂಡಿವೆ. ನಮ್ಮ ಸನಾತನ ಪರಂಪರೆ, ಪುರಾಣ, ಇತಿಹಾಸ ಮತ್ತು ಭಕ್ತಿಯನ್ನು ಒಂದು ಕಡೆ ಪರಿಚಯ ಮಾಡಿಕೊಡುತ್ತವೆ. ಪ್ರತಿಯೊಂದು ಕ್ಷೇತ್ರಕ್ಕೂ ತನ್ನದೇ ಆದ ಕಥೆ, ಮಹತ್ವ ಮತ್ತು ವಿಶೇಷತೆ ಇದೆ. ಭಾರತ ಅಂದರೆ ಕೇವಲ ಒಂದು ದೇಶ ಅಲ್ಲ, ಅದು ಭಕ್ತಿ, ಸಂಸ್ಕೃತಿ, ಪರಂಪರೆ ಮತ್ತು ಆಧ್ಯಾತ್ಮಿಕತೆಯ ನೆಲೆ. ಈ ಪುಣ್ಯಭೂಮಿಯಲ್ಲಿ ಶಿವನ ಆರಾಧನೆಗೆ ವಿಶೇಷವಾದ ಸ್ಥಾನವಿದೆ. ಶಿವನ ಅನೇಕ ಪವಿತ್ರ ಕ್ಷೇತ್ರಗಳಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳಿಗೆ ಒಂದು ವಿಶಿಷ್ಟವಾದ ಮಹತ್ವವಿದೆ. ಜ್ಯೋತಿರ್ಲಿಂಗ ಅನ್ನೋ ಪದ ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಪರಮಶಿವನ ದಿವ್ಯ ಜ್ಯೋತಿ. ಜ್ಯೋತಿ ಅಂದ್ರೆ ಬೆಳಕು. ಅಜ್ಞಾನ ಅನ್ನೋ ಕತ್ತಲನ್ನ ದೂರ ಮಾಡಿ ಜ್ಞಾನ ಮತ್ತು ಭಕ್ತಿಯ ಬೆಳಕನ್ನು ನೀಡುವ ದಿವ್ಯ ಪ್ರಕಾಶ. ಶಿವನಿಗೆ ಹಲವಾರು ಹೆಸರು. ಆ ಹೆಸರುಗಳನ್ನು ತೆಗೆದುಕೊಂಡು ಕವಿಗಳು ಹಲವಾರು ಗೀತೆಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಒಂದು ಸಿನಿಮಾ ಗೀತೆ: ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ, ಇರುವಾನು ನೆನೆ ದೂರ ಮನದಾಗೆ. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ, ಇರುವಾನು ನೆನೆ ದೂರ ಮನದಾಗೆ. ಮೊಗ್ಗಲ್ಲಿ ಕುಳಿತವ್ನೆ, ಹೂವಲ್ಲಿ ನಗುತ್ತವ್ನೆ, ಮಾಲ್ಯಾಗೆ ಹಾಯಾಗಿ ಮಲಗೌನೆ, ಮಾಲ್ಯಾಗೆ ಹಾಯಾಗಿ ಮಲಗೌನೆ ಮಹಾದೇವ, ಮನಸ್ಸಿಟ್ಟು ಕೂಗಾಲು ಬರುತ್ತಾನೆ. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ, ಇರುವಾನು ನೆನೆ ದೂರ ಮನದಾಗೆ. ಹಾಗಾದರೆ
ಮೊದಲು ನಾವು ಶಿವನ ನಾಮಸ್ಮರಣೆಯೊಂದಿಗೆ ದ್ವಾದಶ ಜ್ಯೋತಿರ್ಲಿಂಗ ಸ್ತೋತ್ರವನ್ನು ಹೇಳಿ, ಈ ಸ್ತೋತ್ರದ ಮೂಲಕ ಭಾರತದ ಪವಿತ್ರ 12 ಜ್ಯೋತಿರ್ಲಿಂಗಗಳನ್ನು ಸ್ಮರಿಸಿಕೊಂಡು ಆಮೇಲೆ ಒಂದೊಂದ ಜ್ಯೋತಿರ್ಲಿಂಗದ ಮಹಿಮೆ ವಿಶೇಷತೆಯನ್ನ ತಿಳಿದುಕೊಳ್ಳುತ್ತಾ ಹೋಗೋಣ. ಸೌರಾಷ್ಟ್ರೇ ಸೋಮನಾಥಂ ಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜೈನ್ಯಾಂ ಮಹಾಕಾಲೇಶಂ ಓಂಕಾರಮಮಲೇಶ್ವರಂ ಪರಲ್ಯಾಂ ವೈದ್ಯನಾಥಂ ಚ ಡಾಕಿನ್ಯಾ ಭೀಮಶಂಕರಂ ಸೇತುಬಂದೇತು ರಾಮೇಶಂ ನಾಗೇಶಂ ದಾರುಕಾವನೆ ವಾರಣ್ಯಸ್ಯ ತು ವಿಶ್ವೇಶ್ವಂ ತ್ರಯಂಬಕಂ ಗೌತಮೀ ತಟೆ ಹಿಮಾಲಯಾ ತು ಕೇದಾರಂ ಗ್ರೀಷ್ಮೇಶಂ ಚ ಶಿವಾಲಯೇ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪಾತಪಟೇ ನರಂ ಸಪ್ತಜನ್ಮಕೃತ ಪಾಪಂ ಸ್ಮರಣೇನ ವಿನಶ್ಯತಿ ಏತಸ್ಯಾಂ ದರ್ಶನಾದೇವ ಪಾತಕಂ ನೈವದ್ಯಷ್ಟತಿ ಕರ್ಮಕ್ಷಯೋ ಭವೇತಸ್ಯ ಯಸ್ಯ ತುಷ್ಟೇ ಮಹೇಶ್ವರ ಇತಿ ದ್ವಾದಶ ಜ್ಯೋತಿರ್ಲಿಂಗಾನಿ. ಹಾಗಾದರೆ ದ್ವಾದಶ ಜ್ಯೋತಿರ್ಲಿಂಗ ಸ್ತೋತ್ರದ ಮೂಲಕ ಪರಶಿವನ 12 ಪವಿತ್ರ ಜ್ಯೋತಿರ್ಲಿಂಗ ಸ್ಮರಿಸಿಕೊಂಡೆವು. ಈಗ ಈ 12 ಜ್ಯೋತಿರ್ಲಿಂಗ ಯಾವುವು, ಯಾವ ಯಾವ ಪುಣ್ಯ ಭೂಮಿಯಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ನೆಲೆಗೊಂಡಿವೆ ಎಂದು ತಿಳಿಯೋಣ. ಮೊದಲನೆಯದು ಸೋಮನಾಥ ಜ್ಯೋತಿರ್ಲಿಂಗ, ಇದು ಗುಜರಾತ್ ರಾಜ್ಯದಲ್ಲಿದೆ. ಎರಡನೆಯದು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ, ಆಂಧ್ರ ಪ್ರದೇಶದಲ್ಲಿದೆ. ಮೂರನೆಯದ್ದು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ, ಇದು ಮಧ್ಯಪ್ರದೇಶದಲ್ಲಿದೆ. ನಾಲ್ಕನೇ ಜ್ಯೋತಿರ್ಲಿಂಗ ಓಂಕಾರೇಶ್ವರ ಜ್ಯೋತಿರ್ಲಿಂಗ, ಇದು ಕೂಡ ಮಧ್ಯಪ್ರದೇಶದಲ್ಲಿ ಇದೆ. ಇನ್ನು ಐದನೇದು ಕೇದಾರನಾಥ ಜ್ಯೋತಿರ್ಲಿಂಗ, ಇದು ಉತ್ತರಾಖಂಡದಲ್ಲಿದೆ. ಆರನೇ ಜ್ಯೋತಿರ್ಲಿಂಗ ಭೀಮಶಂಕರ, ಇದು ಮಹಾರಾಷ್ಟ್ರದಲ್ಲಿದೆ. ಇನ್ನು ಏಳನೇ ಜ್ಯೋತಿರ್ಲಿಂಗ ಕಾಶಿ ವಿಶ್ವನಾಥ, ಇದು ಉತ್ತರ ಪ್ರದೇಶದಲ್ಲಿದೆ. ಇನ್ನು ಎಂಟನೇದು ತ್ರಂಬಕೇಶ್ವರ ಜ್ಯೋತಿರ್ಲಿಂಗ, ಇದು ಮಹಾರಾಷ್ಟ್ರದಲ್ಲಿದೆ. ಇನ್ನು ಒಂಬತ್ತನೇದು ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ, ಇದು ಜಾರ್ಖಂಡದಲ್ಲಿದೆ. ಹತ್ತನೇದ್ದು ನಾಗೇಶ್ವರ ಜ್ಯೋತಿರ್ಲಿಂಗ, ಇದು ಕೂಡ ಗುಜರಾತ್ ರಾಜ್ಯದಲ್ಲಿದೆ. 11ನೇ ಜ್ಯೋತಿರ್ಲಿಂಗ ರಾಮೇಶ್ವರ, ಇದು ತಮಿಳುನಾಡಿನಲ್ಲಿದೆ. 12ನೇ ಜ್ಯೋತಿರ್ಲಿಂಗ ಗ್ರೀಷ್ಮೇಶ್ವರ, ಇದು ಮಹಾರಾಷ್ಟ್ರದಲ್ಲಿದೆ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಉಸಿರನ್ನು ಕಾಯಲು ಹಸಿರನ್ನು ನೀಡಿದ ಶರಣು ಎನ್ನಲು ಇವನು ಒಲಿದು ಬರುವ, ಎದುರು ನಿಲ್ಲಲು ಇವನು ಮುನಿದೇ ಬಿಡುವ. ಭುವನಂ ಗಗನಂ ಸಕಲಂ ಶರಣಂ ಶಿವನೇ ಶರಣಂ. ಆಕಾಶ ಭೂಮಿ ಎಲ್ಲವೂ ಸಕಲವೂ ಶಿವನೇ, ಎಲ್ಲ ಸರ್ವಸ್ವವೂ ಶಿವನೇ. ನಮಗೆ ಉಸಿರನ್ನು ಕೊಡಲು ಜೀವವನ್ನು ಕೊಡಲು ಹಸಿರನ್ನು ನೀಡಿರುವ ಶರಣು ನಿನಗೆ. ಒಲಿದರೆ ನೀನು, ನಾವು ಶರಣು ಎಂದರೆ ಒಲಿತೀಯ, ಎದುರು ನಿಂತರೆ ನಮ್ಮ ಮೇಲೆ ಮುನಿಸು ಮಾಡ್ಕೋತೀಯ ಎಂದು ಶಿವನನ್ನು ಬಹಳ ಅದ್ಭುತವಾಗಿ ವರ್ಣಿಸಿದ್ದಾರೆ. ಇನ್ನು ನಾವು ಜ್ಯೋತಿರ್ಲಿಂಗಗಳು ಹೇಗೆ ಸ್ಥಾಪನೆಯಾದವು ಎಂದು ತಿಳಿದುಕೊಳ್ಳೋಣ. ಶಿವಪುರಾಣದ ಪ್ರಸಿದ್ಧ ಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮ ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ವಿಚಾರ ಉಂಟಾಯಿತು. ಆಗ ಪರಮಶಿವನು ಅಂತ್ಯವಿಲ್ಲದ ಆದಿ ಇಲ್ಲದ ಅಗ್ನಿ ಜ್ಯೋತಿಯ ಸಂಬಂಧದ ರೂಪದಲ್ಲಿ ಪ್ರತ್ಯಕ್ಷನಾದನು. ಆ ಜ್ಯೋತಿಯ ಆರಂಭ ಮತ್ತು ಅಂತ್ಯವನ್ನು ಕಂಡುಹಿಡಿಯಲು ಬ್ರಹ್ಮನು ಮೇಲಕ್ಕೆ, ವಿಷ್ಣುವು ಕೆಳಕ್ಕೆ ಹೋದರೆಂದು ಕತೆ ಹೇಳುತ್ತದೆ. ಆದರೆ ಇವರಿಬ್ಬರು ಆ ಜ್ಯೋತಿಯ ಆದಿ ಅಂತ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಇದರಿಂದ ಶಿವನ ಅನಂತ ಸ್ವರೂಪವನ್ನು ಅರಿತುಕೊಂಡರು. ಈ ಅನಂತ ಜ್ಯೋತಿ ಸ್ವರೂಪವೇ ಜ್ಯೋತಿರ್ಲಿಂಗ ಎಂಬ ಪರಿಕಲ್ಪನೆಯ ಮೂಲ ಎಂದು ಭಕ್ತಿ ಪರಂಪರೆಯಲ್ಲಿ ವಿವರಿಸಲಾಗುತ್ತದೆ. ನಂತರ ಶಿವನು ಭಕ್ತರ ಅನುಗ್ರಹಕ್ಕಾಗಿ ಭಾರತದ ವಿವಿಧ ಪವಿತ್ರ ಕ್ಷೇತ್ರಗಳಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಗೊಂಡನೆಂಬ ನಂಬಿಕೆಯೂ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಶಿವನು ಪ್ರತ್ಯಕ್ಷನಾದ ಕಾರಣವೂ ಬೇರೆ ಬೇರೆಯಾಗಿವೆ. ಎಲ್ಲಿ ಚಂದ್ರನ ಭಕ್ತಿ, ರಾಮನ ಆರಾಧನೆ, ರಾವಣನ ತಪಸ್ಸು, ಭಕ್ತರ ಪ್ರಾರ್ಥನೆ, ಹೀಗೆ ಪ್ರತಿಯೊಂದಕ್ಕೂ ತನ್ನದೇ ಆದ ಕಥೆ ಇದೆ. ಪ್ರತಿಯೊಂದು ಜ್ಯೋತಿರ್ಲಿಂಗಕ್ಕೂ ತನ್ನದೇ ಆದ ಪುರಾಣ ಕಥೆ,
ತನ್ನದೇ ಆದ ಮಹತ್ವ ಮತ್ತು ತನ್ನದೇ ಆದ ಭಕ್ತಿಯ ಸಂದೇಶವಿದೆ. ಈ 12 ಜ್ಯೋತಿರ್ಲಿಂಗಗಳನ್ನು ದರ್ಶಿಸುವುದರಿಂದ ಅಥವಾ ಇವುಗಳ ಹೆಸರುಗಳನ್ನು ಪ್ರತಿನಿತ್ಯ ಸ್ಮರಿಸುವುದರಿಂದ ಜೀವನದ ಪಾಪಗಳು ನಾಶವಾಗಿ ಮುಕ್ತಿ ಸಿಗುತ್ತದೆ ಎಂಬುದು ಭಕ್ತರ ದೃಢವಾದ ನಂಬಿಕೆ. ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಹೋಯ್ ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಇನ್ನು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದನೆಯದಾದ ಜ್ಯೋತಿರ್ಲಿಂಗ ಸೌರಾಷ್ಟ್ರ ಸೋಮನಾಥ ಜ್ಯೋತಿರ್ಲಿಂಗ. ಸೋಮನಾಥ ಜ್ಯೋತಿರ್ಲಿಂಗವು ಗುಜರಾತ್ ರಾಜ್ಯದ ಸೌರಾಷ್ಟ್ರ ಪ್ರದೇಶದಲ್ಲಿ ಗಿರ್ ಸೋಮನಾಥ ಜಿಲ್ಲೆಯಲ್ಲಿ ಪ್ರಭಾಸ್ ಪಾಟನ್ ಎಂಬ ಸ್ಥಳದಲ್ಲಿ ವೇರಾವಳ ಸಮೀಪ ಅರಬ್ಬಿ ಸಮುದ್ರದ ತೀರದಲ್ಲಿದೆ. ಇದನ್ನ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯ ಜ್ಯೋತಿರ್ಲಿಂಗ ಎಂದು ಭಕ್ತಿ ಪರಂಪರೆಯಲ್ಲಿ ಪರಿಗಣಿಸಲಾಗುತ್ತದೆ. ಇನ್ನು ಸೋಮನಾಥನ ಪೌರಾಣಿಕ ಕಥೆಯನ್ನು ನೋಡೋಣ. ಸೋಮನಾಥ ಎಂಬ ಹೆಸರಿನ ಹಿಂದೆ ಒಂದು ಸುಂದರವಾದ ಪೌರಾಣಿಕ ಕಥೆ ಇದೆ. ಸೋಮ ಎಂದರೆ ಚಂದ್ರದೇವ. ಪುರಾಣದ ಪ್ರಕಾರ ಚಂದ್ರದೇವನು ದಕ್ಷ ಪ್ರಜಾಪತಿಯ 27 ಪುತ್ರಿಯರನ್ನು ವಿವಾಹವಾಗಿದ್ದನು. ಆದರೆ ರೋಹಿಣಿಯ ಮೇಲೆ ಹೆಚ್ಚು ಪ್ರೀತಿ ತೋರಿಸಿದ್ರಿಂದ ದಕ್ಷನು ಚಂದ್ರನಿಗೆ ಶಾಪ ನೀಡಿದನು. ಇದರಿಂದ ಚಂದ್ರನ ಕಾಂತಿ ದಿನದಿಂದ ದಿನಕ್ಕೆ ಕ್ಷೀಣಿಸತೊಡಗಿತು. ಆಗ ಚಂದ್ರದೇವನು ಪ್ರಭಾಸ್ ಕ್ಷೇತ್ರಕ್ಕೆ ಬಂದು ಪರಮಶಿವನನ್ನು ಭಕ್ತಿಯಿಂದ ಆರಾಧಿಸಿದನು. ಚಂದ್ರನ ಭಕ್ತಿಗೆ ಮೆಚ್ಚಿದ ಶಿವನು ಅವನಿಗೆ ಅನುಗ್ರಹಿಸಿ ಅವನ ಕಾಂತಿಯನ್ನು ಮರಳಿ ನೀಡಿದನು ಎಂಬುದು ಪೌರಾಣಿಕ ನಂಬಿಕೆಯಾಗಿದೆ. ಹೀಗಾಗಿ ಚಂದ್ರನಾದ ಸೋಮನು ನಾಥನಾದ ಶಿವನಿಗೆ ಸೋಮನಾಥ ಅಂದರೆ ಚಂದ್ರನಾಥ ಎಂಬ ಹೆಸರು ಬಂತು. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಗಂಗಾಧರ ಶಂಕರ ಕರುಣಾಕರ, ಮಾನವ ಭವ ಸಾಗರ ಕಾರಕ. ಗಂಗಾಧರ ಶಂಕರ ಕರುಣಾಕರ, ಮಾನವ ಭವ ಸಾಗರ ಕಾರಕ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಇನ್ನು ನಾವು ದೇವಾಲಯದ ವೈಶಿಷ್ಟ್ಯಗಳನ್ನು ತಿಳಿಯೋಣ. 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು ಸೋಮನಾಥ ಜ್ಯೋತಿರ್ಲಿಂಗವು ಶಿವನ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಅರಬ್ಬಿ ಸಮುದ್ರದ ತೀರ, ದೇವಾಲಯದ ಹಿಂಭಾಗದಲ್ಲಿ ವಿಶಾಲವಾದ ಸಮುದ್ರವಿದ್ದು ಇಲ್ಲಿನ ದೃಶ್ಯ ಬಹಳ ಮನಮೋಹಕರವಾಗಿದೆ. ಇಂದಿನ ದೇವಾಲಯವು ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪವನ್ನು ಆಧರಿಸಿದೆ. ಗೋಪುರ, ಕಂಬಗಳು, ಕೆತ್ತನೆಗಳು ಮತ್ತು ಶಿಲ್ಪಗಳು ಬಹಳ ಸುಂದರವಾಗಿವೆ. ದೇವಾಲಯದ ಶಿಖರ ಸುಮಾರು 50 ಮೀಟರ್ಗಿಂತ ಹೆಚ್ಚು ಎತ್ತರ ಹೊಂದಿದ್ದು ಅದರ ಮೇಲಿನ ಧ್ವಜವು ಭಕ್ತರ ಗಮನ ಸೆಳೆಯುತ್ತದೆ. ಚೈತನ್ಯ ಅವರೇ, ಒಮ್ಮೆ ಆದರೂ ಅಲ್ಲಿ ನೀವು ವಿಸಿಟ್ ಮಾಡಲೇಬೇಕು. ಆ ಎಲ್ಲ ದೃಶ್ಯವನ್ನು ನೋಡಕ್ರಿ 2 ಕಣ್ಣು ಸಾಲೋದಿಲ್ಲ ನೋಡ್ರಿ. ಅಷ್ಟು ಸುಂದರವಾದ ದೇವಾಲಯ ಮತ್ತು ಸಮುದ್ರದ ಅಲೆಗಳು ನೋಡಾಕ್ ಭಾಳ ಖುಷಿ ಕೊಡ್ತಾವ್ರಿ ಕಣ್ಣಿಗೆ. ಹೌದ್ರಿ, ರೀಸೆಂಟಾಗಿ ಎಲ್ಲೋರ ಜ್ಯೋತಿರ್ಲಿಂಗ ನೋಡಿ ಬಂದೆ, ಬಹಳ ಚೆನ್ನಾಗಿತ್ತು. ನೀವು ಎಲ್ಲೋರ ಜ್ಯೋತಿರ್ಲಿಂಗ ನೋಡಿದರಂದ್ರ ಅದು ಕೃಷ್ಣೇಶ್ವರ ಆಗುತ್ತೆ ರೀ. ಹೌದ್ರಿ, ಹೌದು. ಇನ್ನ ಸೋಮನಾಥ ದೇವಾಲಯದ ಮತ್ತೊಂದು ಕುತೂಹಲಕಾರಿ ವೈಶಿಷ್ಟ್ಯ ಏನಂದ್ರ ರೀ, ಅಲ್ಲಿ ಒಂದು ಬಾನಸ್ತಂಭ ಐತ್ರಿ. ಬಾನಸ್ತಂಭ ಅಂದ್ರ ದಿಕ್ಸೂಚಿ. ಅದು ಸಮುದ್ರ ಕಡೆ ಮುಖ ಮಾಡಿ ನಿಂತಿರುವ ಈ ಸ್ತಂಭದ ಮೇಲಿರುವ ಬಾನ ದಕ್ಷಿಣ ಧ್ರುವ ದಿಕ್ಕನ್ನು ಸೂಚಿಸುತ್ತದೆ. ಈ ದಿಕ್ಕಿನಲ್ಲಿ ದಕ್ಷಿಣ ಧ್ರುವದವರೆಗೆ ಯಾವುದೇ ಭೂಭಾಗವಿಲ್ಲ ಎಂಬ ಸಂದೇಶವನ್ನು ಇದು ನೀಡುತ್ತದೆ. ಸೋಮನಾಥ ದೇವಾಲಯದ
ಸಮುದ್ರಾಭಿಮುಖ ಭಾಗದಲ್ಲಿ ನಿಂತಿರುವ ಬಾನಸ್ತಂಭ ಇಲ್ಲಿನ ಅತ್ಯಂತ ಪ್ರಸಿದ್ಧ ವೈಶಿಷ್ಟ್ಯಗಳಲ್ಲಿ ಒಂದಾಗೈತ್ರಿ. ಇದು ನೋಡಲು ಸರಳವಾದ ಕಲ್ಲಿನ ಸ್ತಂಭದಂತ ಕಂಡ್ರೂ ಇದರ ಮೇಲೆ ಇರುವ ದಿಕ್ಕು ಸೂಚನೆ ಮತ್ತು ಅದರ ಹಿಂದಿನ ಭೌಗೋಳಿಕ ಕಲ್ಪನೆ ಬಹಳ ಕುತೂಹಲಕಾರಿಯಾಗಿದೆ. ಸೋಮನಾಥದಿಂದ ನೇರವಾಗಿ ದಕ್ಷಿಣದತ್ತ ಸಾಗಿದ್ರ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರವನ್ನ ದಾಟಿ ದಕ್ಷಿಣ ಧ್ರುವದವರೆಗೆ ಯಾವುದೇ ಪ್ರಮುಖ ಭೂಭಾಗ ಎದುರಾಗುವುದಿಲ್ಲ ಎಂಬುದು ಈ ಶಾಸನ ಸೂಚಿಸುತ್ತದೆ. ಇದರಿಂದ ಪ್ರಾಚೀನ ಭಾರತೀಯರಿಗೆ ದಿಕ್ಕ, ಭೌಗೋಳಿಕ ಸ್ಥಾನ ಮತ್ತು ಸಮುದ್ರ ವ್ಯಾಪಿಯ ಬಗ್ಗೆ ಇದ್ದ ಅರಿವು, ಕುತೂಹಲ ಮೂಡಿಸ್ತಾವ್ರಿ ನಮ್ಮೆಲ್ಲರನ್ನ. ಈಶಾನ ಸರ್ವ ವಿದ್ಯಾನಾಂ ಎಂಬುದು ಶಿವನ ಪ್ರಸಿದ್ಧವಾದ ವೇದ ಮಂತ್ರದ ಭಾಗವಾಗಿದೆ. ಈಶ್ವರ ಸರ್ವಭೂತಾನಾಂ ಬ್ರಹ್ಮಣಪತಿ ಬ್ರಹ್ಮಣೋ ಅಧಿಪತಿ ಬ್ರಹ್ಮ ಶಿವೋ ಮೇ ಹಸ್ತು ಸದಾ ಶಿವೋಂ. ಈಶಾನ ಸರ್ವ ವಿದ್ಯಾನಾಂ ಎಂದರೆ ಸಕಲ ವಿದ್ಯಾಜ್ಞಾನಗಳಿಗೆ ಅಧಿಪತಿ ಶಿವ. ಈಶ್ವರ ಸರ್ವಭೂತಾನಾಂ ಸಕಲ ಜೀವರಾಶಿಗಳಿಗೆ ಒಡೆಯ. ಬ್ರಹ್ಮಣಪತಿ ಬ್ರಹ್ಮಣೋ ಅಧಿಪತಿ ಬ್ರಹ್ಮ ವೇದಗಳಿಗೆ ಹಾಗೂ ಬ್ರಹ್ಮದೇವನಿಗೆ ಅಧಿಪತಿ. ಶಿವೋಮೇ ಹಸ್ತು ಸದಾಶಿವೋಂ. ಅಂತಹ ಸದಾಶಿವನು ನನಗೆ ಕಲ್ಯಾಣವನ್ನು ಶುಭವನ್ನು ಉಂಟು ಮಾಡಲಿ ಎಂದು ಈ ಶ್ಲೋಕದ ತಾತ್ಪರ್ಯ. ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಮೃತ್ಯುಂಜಯಾಯ ಮೃತ್ಯುವನ್ನು ಗೆದ್ದವನೇ, ರುದ್ರಾಯ ಸಂಕಷ್ಟಗಳನ್ನು ದೂರ ಮಾಡುವ ಉಗ್ರ ಮತ್ತು ಕರುಣಾಮಯಿಯೇ, ನೀಲಕಂಠಾಯ ಕಂಠದಲ್ಲಿ ವಿಷವನ್ನು ತಡೆದ ನೀಲಕಂಠನೆ, ಶಂಭವೆ ಮಂಗಳವನ್ನು ಉಂಟು ಮಾಡುವವರೇ, ಅಮೃತೇಶಾಯ ಅಮೃತತ್ವದ ಸ್ವಾಮಿಯೇ, ಶರ್ವಾಯ ಎಲ್ಲ ಪಾಪಗಳನ್ನು ನಾಶ ಮಾಡುವವರೇ, ಮಹಾದೇವಾಯ ದೇವತೆಗಳಿಗೂ ಮಹಾನಾದ ದೇವರೇ, ತೇ ನಮಃ ನಿನಗೆ ನನ್ನ ನಮಸ್ಕಾರಗಳು. ಇನ್ನ ಸೋಮನಾಥ ದೇವಾಲಯದ ಇತಿಹಾಸದಾಗ ನಡೆದ ದಾಳಿ ಬಗ್ಗೆ ಸ್ವಲ್ಪ ಮಾತಾಡೋಣ ರೀ. ಸೋಮನಾಥ ದೇವಾಲಯ ಶತಮಾನಗಳಷ್ಟು ಹಳೆಯ ಇತಿಹಾಸ ಹೊಂದಿರೋ ಒಂದು ಪವಿತ್ರ ಕ್ಷೇತ್ರ. ಈ ದೇವಾಲಯದ ಮೇಲೆ ಹಲವಾರು ಬಾರಿ ದಾಳಿ ನಡೆದವ್ರಿ. ದೇವಾಲಯಕ್ಕೆ ಹಾನಿನೂ ಆಯ್ತು. ಆದ್ರೂ ಪ್ರತಿ ಸಲವೂ ಅದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಲಾಯ್ತು. ಇದ್ರಾಗ ಅತ್ಯಂತ ಪ್ರಸಿದ್ಧ ದಾಳಿ ಅಂದ್ರ ಕ್ರಿಸ್ತ ಶಕ 1025 1026 ಸಮಯದಾಗ ಮೊಹಮ್ಮದ್ ಗಜ್ನಿ ಮಾಡಿದ ದಾಳಿ. ಆ ಸಮಯದಾಗ ದೇವಾಲಯದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಸಂಪತ್ತನ್ನು ಲೂಟಿ ಮಾಡಿದ್ದಲ್ದ ದೇವಾಲಯಕ್ಕೂ ಮತ್ತು ಜ್ಯೋತಿರ್ಲಿಂಗಕ್ಕೂ ಹಾನಿ ಮಾಡಿದ ಬಗ್ಗೆ ಇತಿಹಾಸ ದಾಖಲಿದಾಗ ಉಲ್ಲೇಖ ಆಗ್ತಾವ. ಆಮೇಲೆ ಕ್ರಿಸ್ತ ಶಕ 1299 ಸಮಯದಾಗ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನೆ ಉಲ್ಫ್ ಖಾನನ ನೇತೃತ್ವದಾಗ ಸೋಮನಾಥನ ಮೇಲೆ ದಾಳಿ ಮಾಡ್ತು. ಆಗ್ಲೂ ದೇವಾಲಯದ ಮೇಲೆ ಲೂಟಿ ಮಾಡಿ ಹಾನಿ ಮಾಡ್ಲಾಯ್ತು. ಆದ್ರೂ ಮತ್ತ ದೇವಾಲಯ ಪುನರ್ ನಿರ್ಮಾಣವಾಯ್ತ್ರಿ. ಇನ್ನ 1995 ಸಮಯದಾಗ ಜಫರ್ ಖಾನ್ನಿಂದ ದೇವಾಲಯದ ಮೇಲೆ ಮತ್ತೊಂದು ದಾಳಿ ನಡೀತ್ರಿ. ದೇವಾಲಯಕ್ಕೆ ಹಾನಿ ಮಾಡ್ಲಾಯ್ತು ಅಂತ ಗುಜರಾತ್ ಸರ್ಕಾರ ಇತಿಹಾಸದ ದಾಖಲೆದಾಗ ಉಲ್ಲೇಖ ಐತ್ರಿ. ಆಮೇಲೆ 15ನೇ ಶತಮಾನದಲ್ಲೂ ಸೋಮನಾಥ್ ಮೇಲೆ ದಾಳಿಗಳು ನಡೆದವು ಅಂತ ಇತಿಹಾಸ ಹೇಳ್ತೈತ್ರಿ. ಇನ್ನ 17ನೇ ಶತಮಾನದಾಗ ಔರಂಗಜೇಬ ದೇವಾಲಯವನ್ನ ನಾಶ ಮಾಡೋಕ ಆದೇಶ ಕೊಟ್ಟಿದ್ದಂತ್ರಿ. 1706 ಸಮಯದಾಗ ಆ ಆದೇಶ ಜಾರಿಗೆ ಬಂದ ಬಗ್ಗೆನೂ ಇತಿಹಾಸ ಮೂಲದಾಗ ಉಲ್ಲೇಖ ಐತ್ರಿ. ಆದ್ರ ಸೋಮನಾಥನ ನಿಜವಾದ ವಿಶೇಷತೆ ಏನಂದ್ರ ಎಷ್ಟೋ ಸಲ ದಾಳಿ ದೇವಾಲಯ ಮೇಲೆ ಮಾಡಿದ್ರೂ ದೇವಾಲಯಕ್ಕೆ ಹಾನಿ ಆದ್ರೂ ಸೋಮನಾಥ ಮೇಲಿನ ಭಕ್ತಿಯನ್ನ ಮಾತ್ರ ಯಾರಿಂದಲೂ ನಾಶ ಮಾಡಕ್ ಆಗ್ಲಿಲ್ಲ ನೋಡ್ರಿ. ಪ್ರತಿ ಸಲವೂ ಭಕ್ತರು ಸ್ಥಳೀಯರ ರಾಜರ ಮುಂದೆ ಬಂದು ದೇವಾಲಯವನ್ನ ಮತ್ತ ಪುನರ್ ನಿರ್ಮಾಣ ಮಾಡ್ತಾ ಬಂದ್ರಿ. ಇನ್ನ 12ನೇ ಶತಮಾನದಾಗ ಕುಮಾರಪಾಲ ಕಾಲದ ದೇವಾಲಯ ಪುನರ್ ನಿರ್ಮಾಣ ಆಗಿದ್ದಕ್ಕ ಶಾಸನಗಳದಾಗ ಸಾಕ್ಷಿ ಅದಾವ್ ನೋಡ್ರಿ. ಆಮೇಲೆ 14ನೇ ಶತಮಾನದಲ್ಲೂ ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡ್ಲಾಯ್ತ್ರಿ. ಸ್ವಾತಂತ್ರ್ಯ ಬಂದ ಮೇಲಂತೂ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಕ್ಕ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಪ್ರಮುಖವಾಗಿ ಮುಂದಾದರ್ರಿ. ಅವರ ಪ್ರಯತ್ನದಿಂದ
ಹೊಸ ದೇವಾಲಯ ನಿರ್ಮಾಣ ಕಾರ್ಯ ಶುರು ಆಯ್ತ್ರಿ. ಆಮ್ಯಾಲಿ 1951 ಮೇ 11 ಅಂದು ಭಾರತದ ಮೊದಲ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದರು ದೇವಾಲಯದ ಪ್ರತಿಷ್ಠಾಪನಾ ಸಮಾರಂಭದಾಗ ಭಾಗವಹಿಸಿದ್ರಿ. ಹಿಂಗಾಗಿ ಸೋಮನಾಥನ ಇತಿಹಾಸ ಅಂದ್ರ ಬರೀ ದಾಳಿಗಳ ಇತಿಹಾಸ ಅಲ್ಲ, ಎಷ್ಟೇ ಸಲ ಕೆಡವಿದ್ರು ಮತ್ತ ಎದ್ದು ನಿಂತ ಭಕ್ತಿಯ ಇತಿಹಾಸ ಆಗೈತ್ರಿ. ಅದಕ್ಕೆ ಇವತ್ತಿನ ಸೋಮನಾಥ ದೇವಾಲಯ ಭಕ್ತಿ, ಧೈರ್ಯ ಮತ್ತು ಪುನರುತ್ಥಾನದ ಒಂದು ದೊಡ್ಡ ಸಂಕೇತವಾಗಿ ನಿಂತೈತ್ ನೋಡ್ರಿ ಚೇತನಾ ಅವ್ರ. ನಂಜುಂಡೇಶ್ವರನನ್ನು ವಿಷವನ್ನು ಕುಡಿದ ನಂಜುಂಡೇಶ್ವರ ನೀನು ಗತಿ ನೀನೇ ಎಂದು ನಾವು ಬೇಡಿಕೊಂಡ್ರೆ ಬರುವ ಕರುಣಾಸಾಗರ. ನದಿಯಲ್ಲಿ ಇರುವ ಕಲರವ ಶಿವನ ನಾಮ ಸ್ಮರಿಸ್ತಾ ಇದೆ. ಅರಳಿದ ಹೂವಿನಲ್ಲಿ ನಲಿಯುವ ಭ್ರಮರ ಸಹ ಶಿವನ ಹಾಡು ಆಡ್ತಾ ಇದೆ. ಬೀಸುವ ಗಾಳಿಯಲ್ಲಿ ನಿನ್ನದೇ ಪರಿಮಳ ಚೆಲ್ತಾ ಇದೆ ಅಂತ ಒಂದು ಹಾಡನ್ನು ಬಹಳ ಸ್ವಾರಸ್ಯವಾಗಿ ಬರೆದಿದ್ದಾರೆ. ಇದು ಒಂದು ಸಿನಿಮಾದ ಹಾಡು. ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ. ಹರಿಯುವ ನದಿಯಲ್ಲಿ ಕಲರವನಾದ ಕೂಡ ಶಿವ ಶಿವ ಎನ್ನುತ್ತಿದೆ. ಹರಳಿದ ಸುಮದಲ್ಲಿ ನಲಿಯುವ ಭ್ರಮರವು ಶಿವನಾಮ ಹಾಡುತ್ತಿದೆ. ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನೆ ಸ್ಮರಿಸುತ್ತಿದೆ. ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನೆ ಸ್ಮರಿಸುತ್ತಿದೆ. ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ. ಇನ್ನು ಸೋಮನಾಥನ ಹಗಲಿನ ದರ್ಶನ ಎಷ್ಟು ಅದ್ಭುತ ಅನ್ನಿಸ್ತೈತೋ ಹಂಗೆ ರಾತ್ರಿ ಕಾಣೋ ದೃಶ್ಯನೂ ಅಷ್ಟ ಮನ್ಮೋಹಕ ಇರ್ತೈತೆ ನೋಡ್ರಿ. ರಾತ್ರಿ ದೇವಾಲಯ ಸುಂದರವಾದ ಬೆಳಕಿನಿಂದ ಝಗಮಗ ಅಂತ ಕಂಗೊಳಿಸ್ತಿರ್ತೈತ್ರಿ. ಜೈ ಸೋಮನಾಥ್ ಅನ್ನೋ ಸೌಂಡ್ ಆ್ಯಂಡ್ ಲೈಟ್ ಶೋ ನಡಿತೈತ್ರಿ ರಾತ್ರಿ. ಈ ಕಾರ್ಯಕ್ರಮ ಪ್ರತಿದಿನ ರಾತ್ರಿ 7:45ರಿಂದ 8:45 ನಡಿತೈತ್ರಿ. ಈ ಕಾರ್ಯಕ್ರಮ ನೋಡ್ಬೇಕಂದ್ರ ಟಿಕೆಟ್ ತಗೊಂಡು ನಿಗದಿಪಡಿಸಿದ ವೀಕ್ಷಣಾ ಜಾಗದೊಳಗೆ ಹೋಗಿ ಕೂತ್ಕೊಂಡು ಪೂರ್ತಿ ಕಾರ್ಯಕ್ರಮ ನೋಡ್ಬೇಕಾಕೈತ್ರಿ. ಬೆಳಕ ಮತ್ತು ಧ್ವನಿ ಮೂಲಕ ಸೋಮನಾಥನ ಪೌರಾಣಿಕ ಕಥೆ, ಇತಿಹಾಸ ಮತ್ತ ಮಹತ್ವನ ತುಂಬಾ ಮನ್ಮುಟ್ಟೋ ರೀತಿಯೊಳಗ ಪರಿಚಯ ಮಾಡಿಕೊಡ್ತಾರ. ಒಂದ್ ಕಡೆ ಭವ್ಯವಾಗಿ ಬೆಳಗ್ತಿರೋ ಸೋಮನಾಥ ದೇವಾಲಯ, ಇನ್ನೊಂದ್ ಕಡೆ ಅರಬ್ಬಿ ಸಮುದ್ರದ ಅಲೆಗಳ ಸದ್ದು. ಇವೆರಡರ ಮಧ್ಯೆ ನಡೆಯೋ ಈ ಕಾರ್ಯಕ್ರಮ ಭಕ್ತರಿಗೆ ಜೀವನದಾಗ ಮರೆಯಲಾಗದ ಒಂದು ಸುಂದರ ಅನುಭವ ಕೊಡ್ತೈತ್ರಿ. ಕರೇನ ಒಮ್ಮೆರೆ ನೋಡಬೇಕನ್ನೋ ಅಂತ ಪ್ರೋಗ್ರಾಮ್ ನೋಡ್ರಿ. ಇದ ಭಾಳ ಅಂದ್ರ ಭಾಳ ಚಂದ ಇರ್ತೈತ್ರಿ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತರಿಗೆ ನರಕ ಇಲ್ಲ. ಶಿವ ಭಕ್ತರಿಗೆ ನರಕ ಇಲ್ಲ. ಜನ್ಮ ಜನ್ಮಗಳ ಕಾಟವದಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು. ದೀನನಾಥನ ಮರೆಯದಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ.
ಭೋಗಭಾಗ್ಯದ ಬಲೆಯೊಳಗೆ ಬಳಲಿ ಪಾಡದೆ ಇಳೆಯೊಳಗೆ, ಭೋಗಭಾಗ್ಯದ ಬಲೆಯೊಳಗೆ ಬಳಲಿ ಪಾಡದೆ ಇಳೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವಿಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ದನಕರ ಜಪವಯ್ಯ, ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ದನಕರ ಜಪವಯ್ಯ. ಅಪಕಾರವನೇ ಮಾಡಿದರೆ, ಅಪಕಾರವನೇ ಮಾಡಿದರೆ ಕೈಲಾಸವದು ಸಿಗದಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತರಿಗೆ ನರಕ ಇಲ್ಲ, ಶಿವ ಭಕ್ತರಿಗೆ ನರಕ ಇಲ್ಲ, ಜನ್ಮ ಜನ್ಮಗಳ ಕಾಟವದಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ನಾಮಕ್ಕೆ ಸಾಟಿ ಬೇರಿಲ್ಲ. ಇನ್ನು ಸೋಮನಾಥ್ ಮಹಾದೇವನಿಗ ನಡೆಯೋ ಪೂಜೆ ಮತ್ತು ಆರತಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೋಮನಾಥ ದೇವಾಲಯದಾಗ ಪ್ರತಿದಿನ 3 ಮುಖ್ಯ ಆರತಿಗಳು ನಡೀತಾವ. ಬೆಳಗ್ಗೆ 7 ಗಂಟೆಗೆ ಮೊದಲೇ ಆರತಿ, ಮಧ್ಯಾಹ್ನ 12 ಗಂಟೆಗೆ 2ನೇ ಆರತಿ, ಮತ್ತು ಸಂಜೆ 7 ಗಂಟೆಗೆ 3ನೇ ಆರತಿ ನಡಿತೈತಿ. ಈ ಆರತಿ ಸಮಯದಾಗ ದೇವಾಲಯದ ವಾತಾವರಣವೇ ಭಕ್ತಿ ಭಾವದಿಂದ ತುಂಬಿ ಹೋಗಿರ್ತೈತಿ. ಗಂಟಿಗಳ ನಾದ, ಮಂತ್ರೋಪಚಾರ, ಶಿವನಾಮ ಸ್ಮರಣೆ, ಭಕ್ತರ ಹರ ಹರ್ ಮಹಾದೇವ ಅನ್ನೋ ಘೋಷಣೆ ಇವೆಲ್ಲ ಸೇರಿ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಅನುಭವ ಕೊಡ್ತೈತಿ ನೋಡ್ರಿ. ಆರತಿಯ ಜೊತೆಗೆ ಸೋಮನಾಥದಾಗ ಭಕ್ತರು ಬೇರೆ ಬೇರೆ ರೀತಿಯ ಪೂಜಾ ಸೇವೆಗಳು ಕೂಡ ಮಾಡಿಸ್ಕೊಳ್ಬಹುದ್ರಿ. ರುದ್ರಾಭಿಷೇಕ, ಗಂಗಾಜಲ ಅಭಿಷೇಕ, ಬಿಲ್ವ ಪೂಜಾ, ಮಹಾಪೂಜಾ, ಮಹಾದುಗ್ಧಾಭಿಷೇಕ, ರಾಜೋಪಚಾರ ಪೂಜೆ ಮತ್ತ ಮಹಾಮೃತ್ಯುಂಜಯ ಜಪದಂತ ವಿವಿಧ ಸೇವೆಗಳು ಇಲ್ಲಿ ಲಭ್ಯದಾವ್ರಿ. ಭಕ್ತರು ತಮ್ಮ ಭಕ್ತಿ ಮತ್ತ ಅನುಕೂಲಕ್ಕೆ ತಕ್ಕಂಗ ಈ ಪೂಜೆಗಳ ಆಯ್ಕೆ ಮಾಡಿಕೊಂಡು ಸೋಮನಾಥ್ ಮಹಾದೇವನಿಗೆ ಪೂಜೆ ಸಲ್ಲಿಸಬಹುದ್ರಿ. ಕೆಲವು ವಿಶೇಷ ಪೂಜೆಗಳಿಂದ ಮೊದಲು ನೋಂದಣಿ ಅಥವಾ ಬುಕ್ಕಿಂಗ್ ಮಾಡಿಸ್ಕೊಳ್ಳೋದು ವ್ಯವಸ್ಥಾನೂ ಐತ್ ನೋಡ್ರಿ. ಇನ್ನ ಸೋಮನಾಥನ್ ದರ್ಶನದ ಸಮಯ ನೋಡಿದ್ರ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಭಕ್ತರಿಗೆ ದರ್ಶನ ಅವಕಾಶ ಐತ್ರಿ. ಅದರಲ್ಲೂ ಬೆಳಗಿನ ಆರತಿ ಮತ್ತ ಸಂಜೆ 7 ಗಂಟೆ ಆರತಿ ನೋಡೋ ಅನುಭವನ ಬಹಳ ಮನಮೋಹಕ ನೋಡ್ರಿ. ದೇವಸ್ಥಾನದೊಳಗ ಮುಳುಗೋ ಗಂಟಿಗಳ ನಾದ, ಶಿವನ ಮಂತ್ರೋಪಚಾರ, ಭಕ್ತರ ಭಕ್ತಿ ಭಾವ ಇವೆಲ್ಲವನ್ನ ಅನುಭವಿಸಿದಾಗ ನಿಜವಾಗ್ಲೂ ನಾವು ಸೋಮನಾಥ್ ಮಹಾದೇವನ ಸನ್ನಿಧಿಯಲ್ಲೇ ಇದ್ದೇವೆ ಅನ್ನೋ ಅನುಭವ ಆಗ್ತೈತ್ರಿ. ಇನ್ನ ಬೆಳಗಾವದಿಂದ ಸೋಮನಾಥ್ ಮಹಾದೇವನ ದರ್ಶನಕ್ಕೆ ಹೆಂಗ್ ಹೋಗೋದು ಅನ್ನೋದು ನೋಡೋಣ್ರಿ. ಬೈ ರೋಡ್ ಹೋಗ್ಬೇಕಂದ್ರ ಬೆಳಗಾವಿಂದ ಮುಂಬೈ ಕಡೆಗೆ ಹೋಗಿ ಅಲ್ಲಿಂದ ಸುರತ್ ತಲುಪಬಹುದು. ಸುರತ್ನ ಹಜೀರಾ ಬಂದರಿನಿಂದ ಗೋಗಾ ಅಂದ್ರ ಭಾವನಗರ್ ಕಡೆಗೆ ರೋರೋಪೇರಿ ಸೇವೆ ಐತ್ರಿ. ರೋರೋಪೇರಿ ಸೇವೆ ಅಂದ್ರ ರೀ ಇದೊಂದು ದೊಡ್ಡ ಹಡಗಿರ್ತೈತ್ರಿ, ಅದಕ್ಕೆ ರೋರೋಪೇರಿ ಅಂತ ಅದ್ರ ಹೆಸರ್ರಿ ರೋರೋಪೇರಿ ಅಂತ. ಇದ್ರ ವಿಶೇಷತೆ ಏನಂದ್ರ ನಾವು ಹೋಗೋ ಕಾರ್ ಅಥವಾ ಬೇರೆ ವಾಹನ ಪೇರಿ ಒಳಗ ಹಾಕೊಂಡು ನಮ್ಮ ಜೊತೆಗನ ಕರ್ಕೊಂಡು ಹೋಗ್ಬೋದ್ರಿ. ಸಮುದ್ರದಾಗ ಪ್ರಯಾಣ ಮಾಡಿ ಗೋಗಾ ತಲುಪಿದ ಮ್ಯಾಲೆ ಅಲ್ಲಿಂದ ಭಾವನಗರದ ಮೂಲಕ ಬೈ ರೋಡ್ ಸೋಮನಾಥ್ ಕಡೆಗೆ ಹೋಗ್ಬೋದ್ರಿ. ಈ ಸಮುದ್ರ ಮಾರ್ಗದ ಪೇರಿಯಿಂದ ಸುರತ್ನಿಂದ ಭಾವನಗರದ ಒಳಗಿನ ಪ್ರಯಾಣದ ಸಮಯ ಸಾಕಷ್ಟು ಕಡಿಮೆ ಆಕತ್ರಿ. ಅಂದ್ರೆ ಸಮೀಪ ಆಕತ್ರಿ, ಸುತ್ತಾಕೆ ಆಗೋದಿಲ್ಲ. ಇನ್ನ ವಿಮಾನದಾಗ ಹೋಗ್ಬೇಕಂದ್ರ ಬೆಳಗಾವದಿಂದ ವಿಮಾನದಲ್ಲಿ ರಾಜ್ಕೋಟ್ ತಲುಪಿ ಅಲ್ಲಿಂದ ಸ್ಥಳೀಯ ಟ್ರಾವೆಲ್ ಏಜೆನ್ಸಿ ಸಂಪರ್ಕ ಮಾಡಿ ಕಾರ್ ಅಥವಾ ಟ್ಯಾಕ್ಸಿ ವ್ಯವಸ್ಥೆ ಮಾಡ್ಕೋಬಹುದ್ರಿ. ಕುಟುಂಬದಾಗ ಅಥವಾ ಸ್ನೇಹಿತರಾಗ ಎಷ್ಟು ಜನ ಇರ್ತಾರೋ ಅದಕ್ಕೆ ತಕ್ಕಂಗ ಒಂದು ಗಾಡಿ ಮಾಡಿಕೊಂಡು ರಾಜ್ಕೋಟ್ನಿಂದ ಬೈ ರೋಡ್ ಸೋಮನಾಥಕ್ಕ ಹೋಗ್ಬಹುದು. ಹಾಗನ ಬೆಳಗಾವದಿಂದ ಡ್ಯೂ ಅಂತ ಹೇಳಿ ಒಂದು ಸೋಮನಾಥ್ ಸಮೀಪ ಇರೋ ಏರ್ಪೋರ್ಟ್ ಐತ್ರಿ. ಅಲ್ಲಿಯೂ ನಾವು ಹೋಗಿ
ಅಲ್ಲಿಂದನೂ ಸೋಮನಾಥಗೆ ಹೋಗ್ಬೋದು. ಅಲ್ಲಿಂದ 50ರಿಂದ 90 ಕಿಲೋಮೀಟರ್ದಷ್ಟು ದೂರ ಆಗ್ಬೋದು ಸೋಮನಾಥ, ಹಂಗೂ ಹೋಗ್ಬೋದು. ಇನ್ನ ರೈಲ್ನಾಗ ಹೋಗ್ಬೇಕಂದ್ರ ಬೆಳಗಾವದಿಂದ ಮೊದಲ ಅಹಮದಾಬಾದ್ ತಲುಪಿ ಅಲ್ಲಿಂದ ಸೋಮನಾಥ್ ಅಥವಾ ವೇರಾವಳ ಕಡೆ ರೈಲ್ ಹಿಡ್ಕೊಂಡು ಹೋಗ್ಬೋದ್ರಿ. ಅಹಮದಾಬಾದ್ನಿಂದ ವೇರಾವಳಕ್ಕ ರೈಲು ಸಂಪರ್ಕ ಐತ್ರಿ. ವೇರಾವಳ ಸೋಮನಾಥಕ್ಕ ಹತ್ತಿರದ ಪ್ರಮುಖ ರೈಲ್ವೆ ನಿಲ್ದಾಣ ಆಗೇತ್ರಿ. ಅಲ್ಲಿಂದ ಸೋಮನಾಥಕ್ಕ ರಸ್ತೆ ಮೂಲಕ ಸುಲಭವಾಗಿ ಹೋಗ್ಬೋದ್ರಿ. ಅಲ್ಲಿಂದನೂ ಭಾಳ ಸಮೀಪ ಆಗ್ತೈತ್ರಿ ಸೋಮನಾಥ. ಹಿಂಗೆ ನೋಡಿದ್ರ ಬೆಳಗಾವಿಂದ ಸೋಮನಾಥಕ್ಕ ರಸ್ತೆ ಮಾರ್ಗ, ವಿಮಾನ ಮಾರ್ಗ ಮತ್ತು ರೈಲ್ ಮಾರ್ಗ 3 ರೀತಿಯಲ್ಲೂ ಪ್ರಯಾಣ ಮಾಡೋಕ ಅವಕಾಶ ಇರ್ತೈತ್ರಿ. ನಮ್ಮ ಕುಟುಂಬದಾಗ ಎಷ್ಟು ಜನ ಇರ್ತಾರೋ, ಎಷ್ಟು ಸಮಯ ಇದೆ ಮತ್ತು ನಮಗೆ ಯಾವ ಅನುಕೂಲ ಅನ್ನೋದು ನೋಡಿಕೊಂಡು ಮಾರ್ಗ ಆಯ್ಕೆ ಮಾಡಿಕೊಂಡು ಸೋಮನಾಥ ಮಹಾದೇವನ ದರ್ಶನ ಮಾಡ್ಕೊಂಡು ಬರ್ಬೋದ್ರಿ. ಇನ್ನಂತೂ ಶ್ರಾವಣ ಸ್ಟಾರ್ಟ್ ಆತು, ಇನ್ನಂತೂ ಅಲ್ಲಿ ಹೋಗಿ ದರ್ಶನ ಮಾಡಿದ್ರೆ ಭಾಳ ಪುಣ್ಯನೂ ಸಿಗ್ತೈತ್ರಿ. ಹಿಂಗ ಸೌರಾಷ್ಟ್ರದ ಈ ಪವಿತ್ರ ಭೂಮಿನ್ಯಾಗ ಅರಬ್ಬಿ ಸಮುದ್ರ ತೀರದಾಗ ವಿರಾಜಮಾನ ಆಗಿರೋ ಸೋಮನಾಥ ಬರೀ ಒಂದು ದೇವಾಲಯ ಅಲ್ರಿ. ಇದು 1000 ವರ್ಷಗಳ ಭಕ್ತಿ, ಪೌರಾಣಿಕತೆ, ಇತಿಹಾಸ, ಮತ್ತೆ ಮತ್ತೆ ಎದ್ದು ನಿಂತ ಪುನರುತ್ಥಾನ ಜೀವಂತ ಸಾಕ್ಷಿ. ಎಷ್ಟೇ ಕಷ್ಟಗಳು ಬಂದ್ರು, ಎಷ್ಟು ಅಡೆತಡೆಗಳು ಎದುರಾದ್ರೂ ಮತ್ತೆ ಮತ್ತೆ ಎದ್ದು ನಿಂತ ಸೋಮನಾಥ ಭಕ್ತಿಯ ಶಕ್ತಿನ ಯಾರಿಂದಲೂ ನಾಶ ಮಾಡೋಕ ಆಗಲ್ಲ ಅನ್ನೋ ಸಂದೇಶ ಕೊಡ್ತೈತ್ರಿ. ಸೋಮನಾಥ ಮಹಾದೇವನ ದರ್ಶನ ತಗೊಳ್ಳೋ ಪ್ರತಿಯೊಬ್ಬ ಭಕ್ತರನ ಮನಸ್ನ್ಯಾಗ ಒಂದು ರೀತಿ ಶಾಂತಿ, ಒಂದು ಭರವಸೆ ಮೂಡ್ತೈತ್ರಿ. ಜೈ ಶ್ರೀ ಸೋಮನಾಥ್. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾದ ಗುಜರಾತಿನ ಪವಿತ್ರ ಸೋಮನಾಥ ಜ್ಯೋತಿರ್ಲಿಂಗದ ಮಹಿಮೆ, ಅದರ ಹಿಂದಿರುವಂತಹ ಪೌರಾಣಿಕ ಇತಿಹಾಸ ಮತ್ತು ಆ ಕ್ಷೇತ್ರದ ವಿಶೇಷತೆಯ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಮತ್ತು ಚೇತನಾ ಡಿಎಂ ಅವರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜ್ಯೋತಿರ್ಲಿಂಗದ ಪುರಾಣ, ಪರಂಪರೆ ಮತ್ತು ಮಹಿಮೆಯೊಂದಿಗೆ ಮತ್ತೆ ನಿಮ್ಮ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ಧ್ವನಿ 90.4 FM. ನಮಸ್ಕಾರ.